ಅವರಿಗೆ ಗಾಂಧಿ ಮೇಲೆ ಸಿಟ್ಟಿತ್ತು, ಗಾಂಧಿ ಹೆಸರನ್ನು ತೆಗೆದ್ರು ಅಂತ ಹೇಳಿ ಅವ್ರು ಸಂತೋಷ ಪಡಲಿ. ಆದರೆ ಕಾಯ್ದೆಗೆ ಏನಾದರೂ ರಾಮನಿಗೂ ಕಾಯ್ದೆಗೂ ಲಿಂಕ್ ಇದೆಯಾ? ಹಳೆಯ ನರೇಗಾ ಕಾಯ್ದೆಗೆ ತಿದ್ದುಪಡಿ ತಂದಿದ್ದಲ್ಲ ಇದು. ನರೇಗಾ ಕಾಯ್ದೆಯನ್ನು ಸಂಪೂರ್ಣವಾಗಿ ಸ್ಯಾಕ್ ಮಾಡಲಾಗಿದೆ. ನಮ್ಮೆಲ್ಲರ ಭಕ್ತಿ ಶ್ರದ್ಧೆಗಳಿಗೆ ಕಾರಣವಾಗಿರ್ತಕ್ಕಂಥ ರಾಮನಂತಹ ಒಂದು ಅಗಾಧವಾದಂಥ ವ್ಯಕ್ತಿತ್ವಕ್ಕೆ, ಒಂದು ದೈವತ್ವಕ್ಕೆ BJPಗರು ದ್ರೋಹ ಮಾಡಿದ್ದಾರೆ. ಅವರಿಗೆ ಗಾಂಧಿ ಮೇಲೆ ಸಿಟ್ಟಿತ್ತು, ಗಾಂಧಿ ಹೆಸರನ್ನು ತೆಗೆದ್ರು ಅಂತ ಹೇಳಿ ಅವ್ರು ಸಂತೋಷ ಪಡಲಿ. ಆದರೆ ಕಾಯ್ದೆಗೆ ಏನಾದರೂ ರಾಮನಿಗೂ ಕಾಯ್ದೆಗೂ ಲಿಂಕ್ ಇದೆಯಾ ಅಂತಂದರೆ, ಪತ್ರಕರ್ತ ಸ್ನೇಹಿತರೆ, ಇದು ಗೆಜೆಟ್ ಕಾಪಿ. ಅವ್ರು ತಂದಿರ್ತಕ್ಕಂಥ ಹೊಸ ಕಾಯ್ದೆ. ಹಳೆಯ ನರೇಗಾ ಕಾಯ್ದೆಗೆ ತಿದ್ದುಪಡಿ ತಂದಿದ್ದಲ್ಲ ಇದು. ನರೇಗಾ ಕಾಯ್ದೆಯನ್ನು ಸಂಪೂರ್ಣವಾಗಿ ಸ್ಯಾಕ್ ಮಾಡಲಾಗಿದೆ. ಮನ್ರೇಗಾ ಅಂತ ಏನು ಹೇಳ್ತಾ ಇದ್ವಿ, ಅದನ್ನು ಸಂಪೂರ್ಣವಾಗಿ ಸ್ಯಾಕ್ ಮಾಡಲಾಗಿದೆ. ಈಗ ತಂದಿರ್ತಕ್ಕಂಥ ಕಾಯ್ದೆ ಏನಿದೆ, ಇದರ ಗೆಜೆಟ್ ನೋಟಿಫಿಕೇಶನ್. ಈ ಕಾಯ್ದೆ ಏನು ಹೇಳುತ್ತೆ? ದಿ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ VB ಇರೋದು ಕಾಯ್ದೆ. ಅದರೊಳಗೆ ಒಂದೊಂದೇ ಶಬ್ದಗಳನ್ನು ಹೆರಕಿ ತಂದು ಅದನ್ನು VB ರಾಮ್ಜಿ ಅಂತ ಮಾಡಿದ್ದಾರೆ. ನಿಜಕ್ಕೂ ಅರ್ಥ ಅಂದರೆ, ನಮ್ಮೆಲ್ಲರ ಭಕ್ತಿ ಶ್ರದ್ಧೆಗಳಿಗೆ ಕಾರಣವಾಗಿರ್ತಕ್ಕಂಥ ರಾಮನಂತಹ ಒಂದು ಅಗಾಧವಾದಂಥ ವ್ಯಕ್ತಿತ್ವಕ್ಕೆ, ಒಂದು ದೈವತ್ವಕ್ಕೆ BJPಗರು ದ್ರೋಹ ಮಾಡಿದ್ದಾರೆ. BJPಗರು ಅಪಮಾನ ಮಾಡಿದ್ದಾರೆ. ಮೊದಲು ತಂದಿರತಕ್ಕಂಥ ಕಾಯ್ದೆ ಏನು ನರೇಗಾ ಅಂತ ನಾವು ತಂದಿದ್ವಿ, ಆ ನರೇಗಾವನ್ನು ನಾವು ಮಹಾತ್ಮ ಗಾಂಧಿ ಅಂತ ಹೆಸರಿಡಬೇಕಾದ್ರೆ ಕಾರಣ ಇದೆ. ಕಾಯ್ದೆ ಬಂದು ಹಲವಾರು ವರ್ಷಗಳ ನಂತರ ಅದಕ್ಕೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಇಟ್ಟು. ಯಾಕೆ ಅದನ್ನು ಮಾಡಿದ್ವಿ ಅಂತಂದರೆ, ಗಾಂಧಿ ಹಳ್ಳಿಯಿಂದ ದಿಲ್ಲಿ ಅಂತ ಘೋಷಿಸಿದವರು. ಗಾಂಧಿ ಗ್ರಾಮ ಸ್ವರಾಜ್ಯದ ಬಗ್ಗೆ ಮಾತನಾಡ್ತಾರೆ. ಸ್ವತಂತ್ರ ಪೂರ್ವದಲ್ಲೇ ದೇಶಕ್ಕೊಂದು ಸಂವಿಧಾನ ಬಂದರೆ ಗ್ರಾಮ ಸ್ವರಾಜ್ಯವನ್ನು ಮಾಡ್ತೀವಿ ಅಂತ ಹೇಳಿದರು. ಗ್ರಾಮ ಸ್ವರಾಜ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮದ ಭಾಗವಾಗಿದ್ದರಿಂದ ನಾವು ಅದಕ್ಕೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಹೆಸರಿಟ್ಟಿದ್ವಿ. ಈಗ ಇವರು ತಂದಿದ್ದಾರೆ. ಇದನ್ನು ಈ ದೇಶದ ಸಾಮಾನ್ಯ ಜನರು ಯಾರು ಉಲ್ಲೇಖ ಮಾಡಿ ಹೇಳೋಕ್ಕಾಗೋದಿಲ್ಲ. ಈ ರೀತಿ ವಿಚಿತ್ರವಾದ ಕಾಯ್ದೆಗೆ ಒಂದು ಹೆಸರಿಟ್ಟಿದ್ದಾರೆ. ಏನು? ದಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಬ್ರ್ಯಾಕೆಟಲ್ಲಿ ಗ್ರಾಮೀಣ್ ಮತ್ತು VB ಅಂತ ಹಾಕಿದೆ. ಇದರಲ್ಲಿ ಮಧ್ಯೆ ಒಂದೊಂದು ಶಬ್ದ ಎತ್ಕೊಂಡಿದ್ದಾರೆ. ನಾನು ಮೊದಲೇ ಹೇಳದಂತೆ, ಇದನ್ನು ಶಬ್ದವನ್ನು ಜೊತೆಗೆ ಜೋಡಿಸಿ ಬರೆದ್ರೆ ಗ್ರಾಮ್ಜಿ ಆಗುತ್ತೆ. ದೂರ ಶಬ್ದ ಅಕ್ಷರ ಇಟ್ಬಿಟ್ರೆ ರಾಮ್ಜಿ ಆಗುತ್ತೆ. ಆಯಿತು, ಅದೀಗ ಮುಖ್ಯ ಅಲ್ಲ. ಗಾಂಧಿ ಮೇಲೆ ಅವ್ರಿಗೆ ಸಿಟ್ಟಿತ್ತು, ಗಾಂಧಿ ಹೆಸರನ್ನು ತೆಗೆದರು. ಈಗ ಮುಖ್ಯ ಇರೋದೇನು? BJPಯವರು ಹೇಳ್ತಾ ಇದ್ದಾರೆ, ನಾವು 100 ದಿನ ಇದ್ದಂಥ ಉದ್ಯೋಗ ಖಾತ್ರಿಯನ್ನು 125 ದಿನಕ್ಕೆ ಏರಿಸಿದ್ದೀವಿ ಅಂತ. ಸರಿ, 125 ದಿನಕ್ಕೆ ನೀವು ಏರಿಸಿದ್ದೀರಿ ಅಂತಾದರೆ ಮೂಲದಲ್ಲಿ ಏನು ಮೋಸ ಮಾಡ್ತಾ ಇದ್ದೀರಿ ಅನ್ನೋದು ನಮಗೆ ಮುಖ್ಯ ಆಗದೆ. ಮೂಲದಲ್ಲಿ ಏನು ಮೋಸ ಮಾಡ್ತಾ ಇದ್ದೀರಿ ಅಂತಂದರೆ, ಮೊದಲು ಏನು ನರೇಗಾ ಕಾಯ್ದೆ ಇತ್ತು, ಆ ಕಾಯ್ದೆ ಇದ್ದಾಗ ಉದ್ಯೋಗ ಅನ್ನುವಂಥದ್ದು ಹಳ್ಳಿಗರ ಹಕ್ಕಾಗಿತ್ತು. ಉದ್ಯೋಗ ಅನ್ನೋದು ಹಳ್ಳಿಗರ ಹಕ್ಕಾಗಿತ್ತು. ಈಗ ಉದ್ಯೋಗ ಅನ್ನೋದು ಹಳ್ಳಿಗರ ಹಕ್ಕಲ್ಲ, ಅದು ಕೇಂದ್ರ ಸರ್ಕಾರ ಕೊಡಬಹುದಾದ ಭಿಕ್ಷೆಯಾಗಿದೆ. ಯಾಕೆಂದರೆ ಮೊದಲಿನ ಕಾಯ್ದೆ ಪ್ರಕಾರ ಯಾರಾದರೂ ಉದ್ಯೋಗರಹಿತರು ನನಗೆ ಜಾಬ್ ಕಾರ್ಡ್ ಕೊಡಿ ಅಂತ ಅರ್ಜಿ ಕೊಟ್ಟರೆ 15 ದಿನಗಳೊಳಗೆ ಜಾಬ್ ಕಾರ್ಡ್ ಕೊಡಬೇಕಾಗಿತ್ತು. ಈಗ ಜಾಬ್ ಕಾರ್ಡನ್ನು 15 ದಿನಗಳೊಳಗೆ ಕೊಡಬೇಕು ಅಂತ ಇಲ್ಲ. ಮಾತ್ರ ಅಲ್ಲ, ಯಾರು ಉದ್ಯೋಗವನ್ನು ಕೇಳ್ಕೊಂಡು ಹೋಗ್ತಾರೆ, 10 ಜನರ ತಂಡ ಉದ್ಯೋಗ ಕೇಳ್ಕೊಂಡು ಹೋದರೆ ಅವರಿಗೆ ದೆಹಲಿಯವರ ನಿರ್ಧಾರ ಮಾಡಿದ್ರೆ, ನೆನ್ಪಿಟ್ಕೋಬೇಕು, ದೆಹಲಿಯವರು ನಿರ್ಧಾರ ಮಾಡಿದ್ರೆ ಉದ್ಯೋಗ ಕೊಡ್ಬೋದು. ಉದ್ಯೋಗ ಕೊಡಲೇಬೇಕಾದಂಥ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ್ದಲ್ಲ. ಮೊದಲು ಹೊಣೆಗಾರಿಕೆ ಆಗಿತ್ತು, ಕೆಲಸ ಕೊಡಬೇಕು, ಕೆಲಸ ಕೊಡದೇ ಇದ್ದರೆ ಅವ್ರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕು ಅಂತಿತ್ತು. ಈಗ ನಿರುದ್ಯೋಗ ಭತ್ಯೆಯನ್ನು ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅದಾದಮೇಲೆ 125 ದಿನ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವ ಏನು? ಯಾವ ರೀತಿ ಮಾಡಿದ್ದಾರೆ ಅಂದರೆ, 60 ದಿನಗಳು, ವರ್ಷದಲ್ಲಿರೋದು 365 366 ದಿನ, ವರ್ಷದಲ್ಲಿ 60 ದಿನಗಳನ್ನು ಉದ್ಯೋಗ ನೀಡಿಕೆಯ ರಹಿತ ದಿನಗಳು ಅಂತ ಘೋಷಣೆ ಮಾಡಿದ್ದಾರೆ.
ಅಂದರೆ 60 ದಿನಗಳು ಯಾವ ಕೆಲಸ ಕೊಡೋಂಗಿಲ್ಲ. ಅದು ನಿರ್ಧಾರ ಮಾಡೋದು ಯಾರು? ಇವರಲ್ಲ, ದೆಹಲಿಯವರು. ಮೊದಲು ಕಾಮಗಾರಿಗಳನ್ನು ಯಾರು ಕೈಗೊಳ್ತಾ ಇದ್ರು ಮೊದಲಿನ ಕಾಯ್ದೆ ಪ್ರಕಾರ ಅಂದರೆ ಗ್ರಾಮ ಸಭಾ ಕೈಗೊಳ್ತಾ ಇತ್ತು. ಬರೀ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳಲ್ಲ, ಗ್ರಾಮ ಸಭಾದವ್ರು ಕೈಗೊಳ್ತಾ ಇದ್ರು. ಈಗಿನ ಕಾಯ್ದೆಯ ಪ್ರಕಾರ ಆ ಉದ್ಯೋಗವನ್ನು ಎಲ್ಲಿ ಏನು ಕಾಮಗಾರಿಯನ್ನು ಮಾಡಬೇಕು, ಎಲ್ಲಿ ಶೌಚಾಲಯ ನಿರ್ಮಾಣ ಮಾಡಬೇಕು, ಎಲ್ಲಿ ಗದ್ದೆ ಬದು ನಿರ್ಮಾಣ ಮಾಡಬೇಕು, ಎಲ್ಲಿ ಮೋರಿಕು ಮಾಡಬೇಕು, ಎಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕು ಅನ್ನೋದು ನಿರ್ಧಾರ ಮಾಡೋದು ಸ್ಥಳೀಯರಲ್ಲ, ದೆಹಲಿಯವರು. ಇಷ್ಟು ಮಾತ್ರ ಅಲ್ಲ, ಈ ಕಾಯ್ದೆ ಇತ್ತು, ಈ ಕಾಯ್ದೆಗೆ ಆವರೇಜ್ ವಾರ್ಷಿಕ ರಿಕ್ವೈರ್ಮೆಂಟ್ ಇದ್ದಿದ್ದು 2,10,000 ಕೋಟಿ. 2,10,000 ಕೋಟಿ ಆವರೇಜ್ ರಿಕ್ವೈರ್ಮೆಂಟ್ ವರ್ಷದಲ್ಲಿ ದೇಶಕ್ಕೆ ಇದ್ದಿತ್ತು. ಈಗ ಈ ಕಾಯ್ದೆಯ ಪ್ರಕಾರ, ಈ ಕಾಯ್ದೆ ನರೇಗಾ ಕಾಯ್ದೆ ಇದ್ದಾಗಲೂ ಈ ಕಾಯ್ದೆಯನ್ನು ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ರು BJP ಸರ್ಕಾರದವರಂದರೆ, ಇವರು ಸರಾಸರಿ ವಾರ್ಷಿಕ 86,000 ಕೋಟಿ ಕೊಟ್ಟಿದ್ದಾರೆ. ನಮ್ಮ ರಿಕ್ವೈರ್ಮೆಂಟು 2,10,000 ಕೋಟಿ, ಇವರು ವಾರ್ಷಿಕ ಸರಾಸರಿ ಕೊಟ್ಟಿರ್ತಕ್ಕಂಥದ್ದು ಇವರು ಆಡಳಿತಾವಧಿಯಲ್ಲಿ 86,000 ಕೋಟಿ. ಮೊದಲು 100ಕ್ಕೆ 100 ಕೇಂದ್ರ ಸರ್ಕಾರದ ಹೊಣೆಗಾರಿಕೆ. ಯಾಕೆ ಹೊಣೆಗಾರಿಕೆ? ಆಹಾರ ಉತ್ಪನ್ನವನ್ನು ಹಳ್ಳಿಗರು ಮಾಡ್ತಾಯಿದ್ರು, ಉದ್ಯೋಗ ಸೃಷ್ಟಿ ಹಳ್ಳಿಯ ಕೃಷಿ ಬದುಕು ಮಾಡ್ತಾಯಿತ್ತು. ಈ ರೀತಿ ಎಲ್ಲ ಕಾರಣಕ್ಕಾಗಿ ರಾಷ್ಟ್ರೀಯ ತಲಾ ಆದಾಯಕ್ಕೆ ಕೊಡುಗೆ ಕೊಡ್ತಕ್ಕಂಥ, ಪರೋಕ್ಷ ಕೊಡುಗೆಯನ್ನು ಕೊಡ್ತಕ್ಕಂಥ ಹಳ್ಳಿಗರನ್ನು ಸಂಪನ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ 100ಕ್ಕೆ 100 ಹಣವನ್ನು ಅವರೇ ಕೊಡಬೇಕಾಗಿತ್ತು. ಈಗ ಹೊಸ ಕಾಯ್ದೆಯ ಪ್ರಕಾರ 60 ನಾವು ಕೊಡ್ತೀವಿ ಅಂದರೆ ಕೇಂದ್ರದ ಆಡಳಿತ ಸರ್ಕಾರ 60+60 60ಗಷ್ಟೇ ಆಸೆ. ಶೇಕಡ 40 ರಾಜ್ಯ ಸರ್ಕಾರ ಭರಿಸಬೇಕು ಅಂತ ಹೇಳಿ ಆ ಮುಖೇನ ರಾಜ್ಯಗಳಿಗೆ ತಮ್ಮ ಪಾಲಿನ ಹಕ್ಕಿನ ಅನುದಾನವನ್ನೂ ಕೊಡ್ತಾ ಇಲ್ಲ, ಮತ್ತು ಹೆಚ್ಚುವರಿ ಹೊಣೆಯನ್ನು ಕೊಡ್ತಕ್ಕಂಥ ಪರಿಸ್ಥಿತಿಯನ್ನು ಮಾಡಿ ಯಾವುದಾದ್ರೂ ಕಾಮಗಾರಿಯನ್ನು ಪಟ್ಟಿ ಮಾಡಿ ಕಳಿಸಿದ್ರೆ ರಾಜ್ಯ ಸರ್ಕಾರ ತನ್ನ ಪಾಲಿನ 40% ನಿಗದಿಪಡಿಸ್ಕೊಂಡು ಆಮೇಲೆ ಕಳಿಸ್ಬೇಕು ಅಂತ ಹೇಳಿರ್ತಕ್ಕಂಥ ಒಂದು ರಾಜ್ಯ ಸರ್ಕಾರಗಳ ಕತ್ತನ್ನು ಹಿಸುಕುವ ಹೊಸ ಕಾಯ್ದೆಯನ್ನು BJPಗರು ತಂದಿದ್ದಾರೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.